ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಗಣಾಧಿಪತಯೈ ನಮಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಈ ವರಮಹಾಲಕ್ಷ್ಮಿ ಹಬ್ಬ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ವ್ರತ. ವ್ರತಗಳಲ್ಲಿ ಶ್ರೇಷ್ಠವಾದ ವ್ರತ ಅಂದರೆ ಸುಮಂಗಲಿಯರಿಗೆ ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಗೌರಿ ಹಬ್ಬ. ಇವೆರಡನ್ನ ಮುತ್ತೈದೆಯರು ವಿಶೇಷವಾಗಿ ಆಚರಣೆ ಮಾಡುವುದರಿಂದ ಮನೆಯಲ್ಲಿ ಸೌಖ್ಯ, ಶಾಂತಿ, ನೆಮ್ಮದಿ, ಸೌಮಂಗಲತ್ವ, ಅವರ ಕೋರಿಕೆಗಳು ಈಡೇರತಕ್ಕಂಥದ್ದು ಇವೆಲ್ಲವೂ ಸಹ ಮುತ್ತೈದೆಯರಿಗೆ ಪ್ರಾಪ್ತವಾಗುತ್ತೆ. ಈ ವ್ರತವನ್ನ ನಾವು ಈ ವರ್ಷ ಈ ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿಯನ್ನ ಪೂಜೆಯನ್ನು ವ್ರತವನ್ನು ಮಾಡಬೇಕು. ಈ ಶ್ರಾವಣ ಮಾಸದಲ್ಲಿ ಬರತಕ್ಕಂತಹ 2ನೇ ಶುಕ್ರವಾರ ವ್ರತವನ್ನ ಮಾಡುವುದರಿಂದ ಶುಕ್ರವಾರ ಲಕ್ಷ್ಮಿಗೆ ಶ್ರೇಷ್ಠವಾಗಿರ್ತಕ್ಕಂಥ ದಿನ ಒಂದು ಭಾಗ. ಅಲ್ಲದೆ ವರಮಹಾಲಕ್ಷ್ಮಿಯ ವ್ರತ ಎಲ್ರಿಗೂ ಇರೋದಿಲ್ಲ. ಆ ಇಲ್ಲದೆ ಇರತಕ್ಕಂಥವ್ರು ಸಹ ವ್ರತವನ್ನ ಯಾರು ವಂಶ ಪಾರಂಪರ್ಯವಾಗಿ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೋ ಅವ್ರ ಹತ್ರ ವ್ರತದ ಕಂಕಣವನ್ನ ಕಟ್ಟಿಸ್ಕೊಂಡು ಅವ್ರ ಮನೆಯಿಂದ ಒಂದು ಫಲವನ್ನು ತಂದು ಅವ್ರ ಮನೆಯಲ್ಲಿ ಇಟ್ಟು ವ್ರತವನ್ನ ಆಚರಣೆಯನ್ನು ಮಾಡಬಹುದು. ನಾವು ಮಾಡೋದಕ್ಕಾಗುತ್ತಾ? ಮಾಡಬಹುದಾ ವ್ರತವನ್ನ? ಆ ವರಮಹಾಲಕ್ಷ್ಮಿ ವ್ರತ ನಮ್ಮ ಮನೇಲಿ ಯಾವತ್ತೂ ಮಾಡಲೇ ಇಲ್ಲ, ನಾವು ಮಾಡಿದ್ರೆ ಏನಾದ್ರು ದೋಷವ ಅಂದ್ರೆ ಯಾವುದೇ ವಿಧವಾಗಿರ್ತಕ್ಕಂಥ ದೋಷ ಇರೋದಿಲ್ಲ. ವ್ರತವನ್ನು ಮಾಡುವಾಗ ನಿಷ್ಠಾಗರಿಷ್ಠರಾಗಿರಬೇಕು, ಶ್ರದ್ಧೆಯುಳ್ಳವರಾಗಿರಬೇಕು, ಭಕ್ತಿಪೂರ್ವಕವಾಗಿ ಮಾಡಬೇಕು. ದೇವಿಯಲ್ಲಿ ಅನನ್ಯವಾದ ನಿಮ್ಮ ಎಲ್ಲವನ್ನ ಅರ್ಪಿಸಿ ಆ ದಿನ ಆ ದೇವಿಯನ್ನು ನೀವು ಆಚರಣೆಯನ್ನು ಮಾಡಿದರೆ ವರಲಕ್ಷ್ಮಿ ಎಲ್ಲ ವಿಧವಾಗಿರತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸುವುದರಲ್ಲಿ ಸಂಶಯ ಇರೋದಿಲ್ಲ. ಆ ದಿನ ಬೆಳಗ್ಗೆ ಎದ್ದು ಸುಮಂಗಲಿಯರು ಮನೆಯ ಮುಂದೆ ಸಗಣಿಯಲ್ಲಾದರೆ ಸಗಣಿಯಲ್ಲಿ, ಹಳ್ಳಿಗಳಲ್ಲಾದರೆ ಸಗಣಿಯಲ್ಲಿ ಸಾರಿಸ್ತಕ್ಕಂಥದ್ದು, ಅದರಲ್ಲಿ ಹಸುವಿನ ಸಗಣಿಯಲ್ಲಿ ಅಂತ ಹೇಳುತ್ತೆ, ಸಗಣಿಯಲ್ಲಿ ಸಾರಿಸಿ ರಂಗೋಲಿ, ಕೆಮ್ಮಣ್ಣು ಇತ್ಯಾದಿಗಳನ್ನು ಹಚ್ಚುವುದರ ಮೂಲಕ ಮನೆಯ ಅಂಗಳವನ್ನು ಶುಚಿಯಾಗಿಟ್ಟು ಅನಂತರ ಬಾಗಿಲಿಗೆ ತಳಿರು ತೋರಣಗಳಿಂದ ಅಲಂಕರಿಸಿ ಯಥಾಶಕ್ತಿಯಾಗಿ ಮನೆಯನ್ನೆಲ್ಲ ಶುದ್ಧಿಗೊಳಿಸ್ಕೊಂಡು, ಕಾರಣ ಯಾವುದೇ ವಿಧವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಬೇಕಾದ್ರೂ ನಮಗೆ ಕಲ್ಮಶ ಅಂತಕ್ಕಂಥದ್ದು ಇರಬಾರದು. ಕಲ್ಮಶ ಅಂದರೆ ಅಂಟು ಮುಂಟು ಅಂತ ಹೇಳ್ತಾರಲ್ವಾ, ಈ ರೀತಿ ದೋಷಗಳು ಇರಬಾರದು. ಆ ದೋಷಗಳು ತಿಂಗಳ ಪೂರ್ತಿ, ವರ್ಷ ಪೂರ್ತಿ ಆಗಾಗ ನಮಗೆ ಗೊತ್ತಿಲ್ಲದೆ ನಡೀತಾ ಇರುತ್ತೆ ಮನೆಯಲ್ಲಿ. ಅದನ್ನೆಲ್ಲ ಶುದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಹಸುವಿನ ಗಂಜಲವನ್ನ ಮನೆಯಲ್ಲಿ ಸಿಂಪಡಿಸಿ ಶುದ್ಧವಾಗಿರ್ತಕ್ಕಂಥ ನಿಮ್ಮ ಮನೆಯ ಒಂದು ಭಾಗದಲ್ಲಿ ಅಲ್ಲಿ ಒಂದು ಮಂಟಪವನ್ನ ಸ್ಥಾಪನೆಯನ್ನು ಮಾಡಿ ಅದಕ್ಕೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಬಾಳೆಕಂದು, ಮಾವಿನ ಸೊಪ್ಪು, ಹೂವ, ರಂಗೋಲಿ ಇತ್ಯಾದಿಗಳಿಂದ ಆ ಮಂಟಪವನ್ನು ಅಲಂಕರಿಸಿ ನಂತರ ಕಲಶವನ್ನು ತಗೊಂಡು ಆ ಕಲಶವನ್ನ ಕೆಲವರು ತುಳಸಿ ಗಿಡದ ಹತ್ರ ಇಟ್ಟು ಪೂಜೆ ಮಾಡಿ ಅನಂತರ ಆ ತುಳಸಿಯನ್ನೇ ಲಕ್ಷ್ಮಿ ಅಂತ ಭಾವಿಸಿ ಆ ತುಳಸಿಯಲ್ಲಿರ್ತಕ್ಕಂಥ ಲಕ್ಷ್ಮಿಯನ್ನ ಕಲಶಕ್ಕೆ ಆವಾಹನೆ ಮಾಡಿ ಅದನ್ನ ಯಮುನಾ ಪೂಜೆ ಅಂತ ಕರೀತಾರೆ. ಆ ರೀತಿ ಆವಾಹನೆಯನ್ನು ಮಾಡಿ ಅನಂತರ ಗಂಡಸಾದವನು ಆ ಕಲಶವನ್ನ ಕೈಯಲ್ಲಿ ಇಟ್ಕೊಂಡು ಬಾಗಿಲಲ್ಲಿ ನಿಂತುಕೊಂಡು ಅದಕ್ಕೆ ಆರತಿಯನ್ನು ಬೆಳಗಿ ಬಲಗಾಲಿಟ್ಕೊಂಡು ತಗೊಂಡು ಒಳಗಡೆ ಬಂದು ಅನಂತರ ಅದನ್ನ ಮಂಟಪದಲ್ಲಿ ಸ್ಥಾಪನೆಯನ್ನು ಮಾಡಿ ಆಗ ಆ ಲಕ್ಷ್ಮಿಯನ್ನ ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಳಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ವ. ಜಗನ್ಮಾತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಯೇ, ನೀನೇ ಜಗತ್ತೆಲ್ಲವನ್ನ ಆವರಿಸಿರ್ತಕ್ಕಂಥವಳು. ಅಂತಹ ಜಗತ್ತೆಲ್ಲವನ್ನ ಆವರಿಸಿರ್ತಕ್ಕಂಥ ಮಹಾಲಕ್ಷ್ಮಿಯಾದ ನೀನು ಈ ಒಂದು ನನ್ನ ಮನೆಯಲ್ಲಿ ನಾನು ಸ್ಥಾಪನೆ ಮಾಡಿರ್ತಕ್ಕಂಥ ಈ ಕಲಶದಲ್ಲಿ ಬಂದು ನೆಲೆಸು ಅಂತ ಹೇಳಿ ಆ ಲಕ್ಷ್ಮಿಯನ್ನ ಆವಾಹನೆಯನ್ನು ಮಾಡಿ, ಇದು ಯಾವ ಲಕ್ಷ್ಮಿ? ಧನಲಕ್ಷ್ಮಿಯ ಅಂದ್ರೆ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಹೀಗೆ ಅಷ್ಟಲಕ್ಷ್ಮಿಯರು ಸಹ ಅದರಲ್ಲಿ ಸ್ಥಾಪನೆ ಆಗಿರ್ತಾರೆ. ಈ ರೀತಿಯಾಗಿ ಆ ದೇವಿಯನ್ನ ಬಂದು ನಮಗೆ ಕುಳಿತುಕೊಂಡು ನಾವು ಕೇಳ್ತಕ್ಕಂಥ ವರವನ್ನು ಕೊಡು ತಾಯಿ ಎಂಬುದಾಗಿ ಹೇಳಿ ಆ ದೇವಿಯನ್ನ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿ, ಶಕ್ತಿ ಇದ್ದರೆ ಪುರೋಹಿತರನ್ನು ಕರೆಸಿ ವೇದ ಮಂತ್ರಾದಿಗಳಿಂದ ಶ್ರೀ ಸೂಕ್ತ ಪ್ರಕಾರವಾಗಿ
ಇಲ್ಲವಾ ಕಲ್ಪೋಕ್ತ ಪ್ರಕಾರವಾಗಿ ಆ ವರಮಹಾಲಕ್ಷ್ಮಿಯ ಪೂಜೆಯನ್ನು ಪ್ರಾರಂಭವನ್ನು ಮಾಡಬೇಕು. ಪ್ರಾರಂಭಕ್ಕೆ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ನಿರ್ವಿಘ್ನವಾಗಿ ನಡೆಸು ಅಂತೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಆ ಗಣಪತಿಯನ್ನು ಯಾವುದೇ ತೊಂದರೆ ಇಲ್ಲದೆ ಈ ಒಂದು ವ್ರತವನ್ನು ಸಾಂಗೋಪಾಂಗವಾಗಿ ಮುಗಿಯುವ ರೀತಿಯಲ್ಲಿ ಸಂಕಲ್ಪಿಸು ಎಂಬುದಾಗಿ ಹೇಳಿ ಆ ಗಣಪತಿಯನ್ನು ಪ್ರಾರ್ಥಿಸಿ ಅನಂತರ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಆ ವರಮಹಾಲಕ್ಷ್ಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇತ್ಯಾದಿಗಳಿಂದ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ಅನಂತರ ಗೆಜ್ಜೆ ವಸ್ತ್ರವನ್ನು, ಕೆಲವರು 16 ಎಳೆ ಗೆಜ್ಜೆ ವಸ್ತ್ರ, 24 ಎಳೆ ಗೆಜ್ಜೆ ವಸ್ತ್ರ, ಕೆಲವರು ಶಕ್ತಿ ಇರತಕ್ಕಂಥವರು 108 ಎಳೆಯ ಗೆಜ್ಜೆ ವಸ್ತ್ರವನ್ನು ವಿಧ ವಿಧ ರೀತಿಯಲ್ಲಿ ಅಲಂಕರಿಸಿ ಆ ವರಮಹಾಲಕ್ಷ್ಮಿಗೆ ಸಮರ್ಪಣೆಯನ್ನು ಮಾಡಿ ವಸ್ತ್ರ, ಉಪವೀತ, ಗಂಧ, ಅಕ್ಷತೆ, ಹರಿದ್ರ, ಕುಂಕುಮ ಇತ್ಯಾದಿಗಳಿಂದ ಆ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ಸಾಧ್ಯವಾದರೆ ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳಿ ಕುಂಕುಮಾರ್ಚನೆಯನ್ನು ಮಾಡಿ, ಇನ್ನೂ ಆದರೆ ಲಕ್ಷ್ಮಿಯ ಸಹಸ್ರನಾಮ, ಲಲಿತಾ ಸಹಸ್ರನಾಮಗಳಿಂದ ಪೂಜೆಯನ್ನು ಮಾಡಿ ಆ ದೇವಿಗೆ ಧೂಪ ದೀಪ ನೈವೇದ್ಯಾದಿಗಳನ್ನು ಅರ್ಪಣೆಯನ್ನು ಮಾಡಿ ವರಮಹಾಲಕ್ಷ್ಮಿಗೆ ಒಬ್ಬಟ್ಟು, ಕಡುಬು, ತಂಬಿಟ್ಟು, ಚಕ್ಲಿ ಇತ್ಯಾದಿಗಳೆಲ್ಲವನ್ನು ಪಂಚಭಕ್ಷಗಳನ್ನು ದೇವಿಗೆ ನೈವೇದ್ಯವನ್ನು ಮಾಡ್ತಾರೆ. ಬಹಳ ಪ್ರಿಯ. ಒಬ್ಬಟ್ಟು ಸಿಹಿ ಅಂದರೆ ಲಕ್ಷ್ಮಿ ಬಹಳ ಸಂತೃಪ್ತಳಾಗ್ತಾಳಂತೆ. ಅಂತಹ ದೇವಿಗೆ ವಿಧ ವಿಧವಾಗಿರ್ತಕ್ಕಂಥ ಭಕ್ಷ್ಯಗಳನ್ನು ನೈವೇದನೆಯನ್ನು ಮಾಡಿ ನಂತರ ಮಂಗಳಾರತಿಯನ್ನು ಮಾಡಿ ಆ ಮಂಗಳಾರತಿ ಎಲ್ಲವೂ ಮುಗಿದ ಮೇಲೆ ದೇವಿಗೆ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಅನಂತರ ವರಮಹಾಲಕ್ಷ್ಮಿಗೆ 12 ಎಳೆ, 12 ಇಡಿ, 12 ಗಂಟಿನ ದಾರವನ್ನು ಮಾಡಿ ಆ ದೇವಿಯ ಬಲಭಾಗದಲ್ಲಿಟ್ಟು ಆ ದೇವಿಗೆ ಆವಾಹನೆ ಪೂಜಾದಿಗಳನ್ನು ಮಾಡಿ ಆ ಒಂದು ದಾರಕ್ಕೆ ಅನಂತರ ಆ ದಾರವನ್ನು ಗಂಡನ ಕೈಯಲ್ಲಾಗ್ಬೋದು ಅಥವಾ ಮುತ್ತೈದೆಯರ ಕೈಯಲ್ಲಾಗ್ಬೋದು ಆ ದಾರವನ್ನು ಬಲಗೈಗೆ ಕಟ್ಟಿಸ್ಕೊಂಡು ಆ ಲಕ್ಷ್ಮೀ ಸ್ವರೂಪರಾಗಿರ್ತಕ್ಕಂಥ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಕುಂಕುಮಾದಿಗಳನ್ನು ಕೊಟ್ಟು ಶಕ್ತಿ ಇದ್ದರೆ ಬ್ಲೌಸ್ ಪೀಸು, ಬಳೆ ಇತ್ಯಾದಿಗಳನ್ನು ಮಂಗಳ ದ್ರವ್ಯಗಳನ್ನು ಅವರಿಗೆ ಅರ್ಪಿಸಿ ಲಕ್ಷ್ಮೀ ಸ್ವರೂಪ ಎಂಬುದಾಗಿ ಅವರನ್ನು ಭಾವಿಸಿ ಅವರಿಗೆ ಅಕ್ಷತೆಯನ್ನು ಕೊಟ್ಟು ಆ ಮುತ್ತೈದೆಯರಿಗೆ ನಮಸ್ಕಾರವನ್ನು ಮಾಡಿ ಅನಂತರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಆ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು. ಈ ರೀತಿಯಾಗಿ ಆ ವರಮಹಾಲಕ್ಷ್ಮಿಯನ್ನು ನಾವು ಪೂಜೆಯನ್ನು ಮಾಡುವುದರಿಂದ ಎಲ್ಲ ವಿಧವಾಗಿರತಕ್ಕಂಥ ಕಷ್ಟಗಳು, ಮನುಷ್ಯನಿಗೆ ಧನಕ್ಕಿಂತಲೂ ವಿಶೇಷವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಈ ಜಗತ್ತಿನಲ್ಲಿ ದುಡ್ಡೇ ಬಹಳ ಶ್ರೇಷ್ಠ. ಆದರೆ ವರಮಹಾಲಕ್ಷ್ಮಿ ಅಂದರೆ ಲಕ್ಷ್ಮಿ ಅಂದರೆ ದುಡ್ಡೇ ಅಂತ ಅಲ್ಲ, ಆರೋಗ್ಯವೂ ಒಂದು ಭಾಗ್ಯವೇ, ಹಾಗೂ ಮನೆಯಲ್ಲಿರ್ತಕ್ಕಂಥ ಆನಂದವೂ ಒಂದು ಭಾಗ್ಯವೇ, ಒಳ್ಳೆಯ ಮಕ್ಕಳಾಗಿ ಹುಟ್ಟತಕ್ಕಂಥದ್ದು ಒಂದು ಭಾಗ್ಯವೇ, ಅಲ್ಲದೆ ಒಳ್ಳೆ ಸ್ನೇಹಿತರಿರ್ತಕ್ಕಂಥದ್ದು ಒಂದು ಭಾಗ್ಯವೇ. ಭಾಗ್ಯ ಅಂದರೆ ಧನ ಅಂತ, ಭಾಗ್ಯ ಅಂದರೆ ಸುಖ ಅಂತ, ಎಲ್ಲವೂ ಸಹ ಲಕ್ಷ್ಮೀ ಸ್ವರೂಪವಾಗಿಯೇ ಇರುತ್ತೆ. ಆ ರೀತಿಯಾಗಿ ಎಲ್ಲವನ್ನ ನನಗೆ ಆ ಸಮಯಕ್ಕೆ ಏನೇನು ಬೇಕೋ ಅದನ್ನು, ಧನವನ್ನು, ಧಾನ್ಯವನ್ನು, ಆರೋಗ್ಯವನ್ನು, ಐಶ್ವರ್ಯವನ್ನು, ಸಂತೋಷವನ್ನು, ಕೊನೆಗಾಲದಲ್ಲಿ ಪ್ರತಿಯೊಬ್ಬರಿಗೂ ಸಹ ಮುಕ್ತಿ ಅಂತಕ್ಕಂಥದ್ದು ಇದ್ದೇ ಇರುತ್ತೆ, ಕೊನೆಗಾಲ ಅಂತಕ್ಕಂಥದ್ದಿರುತ್ತೆ. ಆ ಕೊನೆಗಾಲದಲ್ಲಿ ಉತ್ತಮವಾದ ರೀತಿಯಲ್ಲಿ ಭಗವಂತನನ್ನು ಸೇರುವ ಒಂದು ಮಾರ್ಗವನ್ನು ಕರುಣಿಸು ತಾಯಿ ಎಂಬುದಾಗಿ ಹೇಳಿ ಭಕ್ತಿಯಿಂದ ಆ ದೇವಿಯನ್ನು ನಾವು ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಇಡೀ ವರ್ಷ ಆ ವರಮಹಾಲಕ್ಷ್ಮಿ ನಮ್ಮನ್ನು ಕಾಪಾಡ್ತಾಳೆ. ಈ ವ್ರತವನ್ನು ಋಷಿ ಮುನಿಗಳು ನಮಗೆ ಕೊಡಬೇಕಾದ್ರೆ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಅನೇಕ ಪುರಾಣಗಳನ್ನು ಸಂಶೋಧನೆ ಮಾಡಿ ಈ ಮನುಷ್ಯರಿಗೆ ಏನನ್ನು ಕೊಟ್ಟರೆ ಒಳ್ಳೆಯದಾಗತ್ತೆ ಎಂಬುದಾಗಿ ಯೋಚನೆಯನ್ನು ಮಾಡಿ ಒಂದು ಮನೆ ಚೆನ್ನಾಗಿರಬೇಕು ಅಂದರೆ ಆ ಮನೆಯಲ್ಲಿ ಗೃಹಿಣಿ ಚೆನ್ನಾಗಿರ್ಬೇಕಂತೆ, ಆ ಗೃಹಿಣಿ ಆನಂದವಾಗಿರ್ಬೇಕಂತೆ. ಗೃಹಿಣಿ ಸಂತೋಷವಾಗಿದ್ದು ಮನೆಯಲ್ಲಿ ಹೆಣ್ಣು ನಗನಗ್ತಾ ಓಡಾಡಿಕೊಂಡು ಮನೆಯಲ್ಲಿ ಇದ್ದರೆ ಆ ಮನೆ ಸ್ವರ್ಗಕ್ಕೆ ಸಮಾನ ಅಂತೇಳಿ ವೇದಗಳು ಹೇಳುತ್ತೆ, ಜ್ಞಾನಿಗಳು ಹೇಳ್ತಾರೆ. ಅದೇ ಪ್ರಕಾರವಾಗಿ ಆ ಗೃಹಿಣಿಯರು ವರಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಸಂಜೆಯೂ ಸಹ ಆ ವರಮಹಾಲಕ್ಷ್ಮಿಗೆ ದೀಪವನ್ನು ಹಚ್ಚಿ ಮುತ್ತೈದೆಯರನ್ನು ಕರೆದು ಅರಿಶಿಣ ಕುಂಕುಮವನ್ನು ಕೊಟ್ಟು ಈ ರೀತಿ ಮಾಡೋದ್ರಿಂದ ಆ ಮನೆಯಲ್ಲಿ ಸುಖ ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಅಂತೇಳಿ ಋಷಿಮುನಿಗಳು ಹೇಳಿದ್ದಾರೆ. ಈ ವ್ರತವನ್ನು ಮಾಡಿದಂತಹ ಎಲ್ಲರಿಗೂ ಸಹ ಆ ವರಮಹಾಲಕ್ಷ್ಮಿಯ ಪೂರ್ಣ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗಲಿ. ಆ ವರಮಹಾಲಕ್ಷ್ಮಿಯ ದಯೆಯಿಂದ
ಎಲ್ಲರ ಮನೆಯಲ್ಲೂ ಸಹ ಸುಖ ಸೌಭಾಗ್ಯಗಳು ಸಿಗಲಿ. ಈಗಿನ ಕಾಲದಲ್ಲಿ ದುಡ್ಡು ಕಾಸಿಗೆ ತೊಂದರೆ ಇಲ್ಲ, ಊಟ ತಿಂಡಿಗೆ ಯಾರಿಗೂ ತೊಂದರೆ ಇಲ್ಲ, ಆರೋಗ್ಯವೇ ಭಾಗ್ಯ. ಕಾರಣ ನಾವು ಮಾಡಿಕೊಂಡಿರ್ತಕ್ಕಂಥ ಒಂದು ತಪ್ಪಿನಿಂದಾಗಿ ಮರಗಳನ್ನು ಹೊಡಿತಕ್ಕಂಥದ್ದು, ಬೀದಿಗಳಲ್ಲಿ ಕಲ್ಮಶವಾದ ವಸ್ತುಗಳನ್ನು ಎಸೆತಕ್ಕಂಥದ್ದು, ಈ ರೀತಿ ನಮ್ಮ ವಾತಾವರಣವನ್ನು ನಾವು ಗಾಳಿಯನ್ನು ನೀರನ್ನು ಪ್ರತಿಯೊಂದನ್ನು ನಾವೇ ನಮ್ಮ ಕೈಯಾರೆ ನಾವು ಕೆಡಿಸ್ಕೊಂಡಿರೋದ್ರಿಂದ ಆರೋಗ್ಯಗಳು ಕೆಡ್ತಿದೆ. ಆ ರೀತಿಯಾಗಿ ಕುಟುಂಬಗಳಲ್ಲಿ ಆರೋಗ್ಯವಂತರಾಗಿ ಎಲ್ಲರೂ ಇರುವಂಥ ಒಂದು ವ್ಯವಸ್ಥೆ ಪ್ರಾಪ್ತಿಯಾಗಲಿ, ಇಡೀ ಲೋಕವೂ ಸಹ ಸುಖವಾಗಿರುತ್ತೆ, ಸನಾತನ ಧರ್ಮ ಉಳಿಯುತ್ತೆ. ಸನಾತನ ಧರ್ಮ ಉಳಿದ್ರೆ ನಮ್ಮ ದೇಶ ಸುಭಿಕ್ಷವಾಗಿರುತ್ತೆ. ಈ ರೀತಿಯಾಗಿ ನಾವೆಲ್ಲರೂ ಸಹ ಭಗವಂತನನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ, ಎಲ್ರಿಗೂ ಒಳ್ಳೆಯದಾಗಲಿ ಎಂಬುದಾಗಿ ಹೇಳಿ ಈ ವರಮಹಾಲಕ್ಷ್ಮಿಯ ವ್ರತದ ವಿಚಾರವನ್ನು ಕೇಳಿದಂತಹ ನಿಮಗೆಲ್ರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಹೇಳಿ ಆ ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.